ಬರುವ ಪ್ರತಿ ಪಾತ್ರಕ್ಕೂ ಕೂಡ ಅದರದೇ ಆದ ಪ್ರಾಧಾನ್ಯತೆ ಇದೆ, ಪ್ರಾಮುಖ್ಯತೆ ಇದೆ. ಅದರಲ್ಲೂ ರಾಮ ಅನ್ನೋ ಹೆಸರು ನೆನಪಾದಾಗಲೆಲ್ಲ ನೆನಪಾಗೋ ಮತ್ತೊಂದು ಹೆಸರು ರಾಮನ ಸಹೋದರ ಲಕ್ಷ್ಮಣ. ಲಕ್ಷ್ಮಣ ರಾಮಾಯಣದ ಉದ್ದಕ್ಕೂ ಕೂಡ ರಾಮನ ನೆರಳಿನಂತೆ ಇದ್ದಾತ. ಹಾಗೆ ರಾಮನ ಮಾರ್ಗವನ್ನೇ ಅನುಸರಿಸಿದಾತ. ಅದು ವನವಾಸವೇ ಇರಬಹುದು ಅಥವಾ ರಾವಣನ ವಿರುದ್ಧದ ಯುದ್ಧವೇ ಆಗಿರಬಹುದು. ಎಲ್ಲದರಲ್ಲೂ ಕೂಡ ಸಹೋದರ ರಾಮನ ಪಾದದ ಹೆಜ್ಜೆ ಗುರುತನ್ನೇ ತಾನು ಕೂಡ ಅವಲಂಬಿಸ್ತಾ ಅದೇ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ರಾಮನ ಹಿಂಬಾಲಕನಂತೆ ನಡೆದವನು ಲಕ್ಷ್ಮಣ. ನಾವೀಗ ಅಯೋಧ್ಯೆಯ ಒಂದು ವಿಶಿಷ್ಟವಾದ ಜಾಗದಲ್ಲಿದ್ದೀವಿ. ಈ ಜಾಗಕ್ಕೂ ಹಾಗೆ ಲಕ್ಷ್ಮಣನಿಗೂ ಒಂದು ವಿಶಿಷ್ಟವಾದ ಸಂಬಂಧ ಕೂಡ ಇದೆ. ಹಾಗಾದ್ರೆ ಯಾವುದದು ಜಾಗ, ಹಾಗೆ ಲಕ್ಷ್ಮಣನಿಗೂ ಹಾಗೆ ಈ ಜಾಗಕ್ಕೂ ಇರುವ ಸಂಬಂಧ ಏನು ನೋಡ್ತಾ ಹೋಗೋಣ ಬನ್ನಿ. ಲಕ್ಷ್ಮಣ ಶೇಷನಾಗನ ಅವತಾರ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ದಶರಥ ಮಹಾರಾಜನ ಪತ್ನಿ ಸುಮಿತ್ರೆ ಹಾಗೆ ದಶರಥ ದಂಪತಿಯ ಪುತ್ರ ಲಕ್ಷ್ಮಣ. ಲಕ್ಷ್ಮಣ ಹುಟ್ಟಿದ್ದು ಬೇರೆ ತಾಯಿಯ ಮಡಲಲ್ಲಿ ಆದರೂ ಕೂಡ ರಾಮನ ಅಚ್ಚುಮೆಚ್ಚಿನ ಸಹೋದರ. ಹಾಗೆ ರಾಮನ ಬಂಟ ಹನುಮಂತ ಎಷ್ಟು ರಾಮನನ್ನ ಆರಾಧಿಸಿದ್ನೋ, ಎಷ್ಟು ಆಪ್ತನನ್ನಾಗಿಸಿಕೊಂಡಿದ್ನೋ, ಅಷ್ಟೇ ಲಕ್ಷ್ಮಣ ಹಾಗೆ ರಾಮರ ಬಾಂಧವ್ಯದ ಬಗ್ಗೆ ಕೂಡ ಮಾತನಾಡಲಾಗತ್ತೆ. ನಾವೀಗ ಗಮನಿಸ್ತಿರೋ ಜಾಗ ಲಕ್ಷ್ಮಣ ಘಾಟ್ ಅಂತ ಹೇಳಿ ಕರೆಸ್ಕೊಳ್ಳೋ ಜಾಗ. ಸರಯೂ ನದಿಯನ್ನ ಪ್ರಮುಖವಾಗಿ 3 ಘಾಟ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಗುಪ್ತಕರ್ ಘಾಟ್, ಅಲ್ಲಿ ರಾಮ ಜಲಸಮಾಧಿಯಾಗಿದ್ದ ಜಾಗ ಅಂತ ಹೇಳಲಾಗತ್ತೆ. ಹಾಗೆ ಮತ್ತೊಂದು ನಯಾ ಘಾಟ್, ಅಲ್ಲಿ ಸರಯೂ ಆರತಿಯನ್ನ ನೆರವೇರಿಸಲಾಗತ್ತೆ. ಹಾಗೆ ನೀವೀಗ ಗಮನಿಸ್ತಾ ಇರುವ ಜಾಗ ಲಕ್ಷ್ಮಣ ಘಾಟ್. ಯಾಕೆ ಈ ಜಾಗಕ್ಕೆ ಲಕ್ಷ್ಮಣ ಘಾಟ್ ಅನ್ನೋ ಹೆಸರು ಬಂತು, ಹಾಗೆ ಲಕ್ಷ್ಮಣನಿಗೂ ಹಾಗೆ ಈ ಜಾಗಕ್ಕೂ ಇರೋ ಸಂಬಂಧ ಏನು, ಅದ್ರ ಬಗ್ಗೆ ಕೂಡ ವಿವರಣೆಯನ್ನ ನೀಡ್ತಾ ಹೋಗ್ತೀನಿ. ಅದರಲ್ಲೂ ಈ ಘಾಟ್ ಅನೇಕ ದಿನಗಳಿಂದ ಅಭಿವೃದ್ಧಿಯನ್ನೇ ಕಂಡಿರಲಿಲ್ಲ. ಇದೊಂದು ಜಾಗ ಇದೆ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಇದ್ರೂ ಕೂಡ ಹೆಚ್ಚಿನ ಅಯೋಧ್ಯೆಗೆ ಬರೋ ರಾಮ ಭಕ್ತರಿಗೆ ಈ ಜಾಗದ ಪರಿಚಯ ಇರಲಿಲ್ಲ. ಈಗ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರೋ ಸಂದರ್ಭದಲ್ಲಿ ಈ ಲಕ್ಷ್ಮಣ ಘಾಟ್ ಅನ್ನ ಕೂಡ ಅಭಿವೃದ್ಧಿಗೊಳಿಸಲಾಗ್ತಿದೆ. ಹಾಗಾದ್ರೆ ಯಾಕೆ ಈ ಜಾಗವನ್ನ ಲಕ್ಷ್ಮಣ ಘಾಟ್ ಅಂತ ಕರೀತಾರೆ ವಿವರಿಸ್ತೀನಿ. ಪುರಾಣಗಳ ಉಲ್ಲೇಖದ ಪ್ರಕಾರ ರಾಮನ ಅವತಾರ ಅಂತಿಮ ಘಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಆತನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಖುದ್ದು ಯಮಧರ್ಮರಾಜ ಅಯೋಧ್ಯೆಗೆ ಬಂದಿರ್ತಾನೆ. ಆಗ ರಾಮ ಹಾಗೆ ಯಮನ ನಡುವೆ ಒಂದು ಗುಪ್ತ ಮಾತುಕತೆ ನಡೀತಾ ಇರುತ್ತೆ. ಈ ಮಾತುಕತೆಗೆ ಯಾರು ಅಡ್ಡಿ ಪಡಿಸಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಕೊಠಡಿಯ ದ್ವಾರದ ಬಳಿಯಲ್ಲಿ ಲಕ್ಷ್ಮಣನನ್ನ ಕಟ್ಟಾಗ್ನಿಯನ್ನ ನೀಡಿ, ನನ್ನ ಹಾಗೆ ಯಮನ ಮಾತುಕತೆ ನಡುವೆ ಯಾರು ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೋ ಅಂತ ಹೇಳಿ ಲಕ್ಷ್ಮಣನನ್ನ ಕಾವಲಿಗೆ ನಿಲ್ಸಿರ್ತಾನೆ ರಾಮ. ಅದೇ ಸಂದರ್ಭಕ್ಕೆ ಕೋಪಿಷ್ಟ ಮುನಿಗಳು ಅಂತ ಹೇಳಿ ಹೆಸರುವಾಸಿಯಾಗಿದ್ದ ದೂರ್ವಾಸರು ಅಲ್ಲಿಗೆ ಬರ್ತಾರೆ. ರಾಮನನ್ನ ಭೇಟಿಯಾಗ್ಲಿಕ್ಕೆ ಬಿಡದೆ ಹೋದ್ರೆ ಇಡೀ ಅಯೋಧ್ಯೆಗೆ ಶಾಪವನ್ನ ನೀಡ್ತೀನಿ ಅಂತ ಹೇಳಿ ಬೆದರಿಕೆ ಒಡ್ತಾರೆ ದೂರ್ವಾಸ ಮುನಿಗಳು. ಆಗ ಭಯಭೀತನಾದ ಲಕ್ಷ್ಮಣ ದೂರ್ವಾಸರಿಗೆ ಒಳಗೆ ಹೋಗ್ಲಿಕ್ಕೆ ಬಿಡದೆ ತಾನೇ ರಾಮನನ್ನ ಮಾತನಾಡಿಸಿ ಹೀಗಾಗಿದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ರಾಮ ಹಾಗೆ ಯಮನ ನಡುವೆ ನಡೀತಾ ಇದ್ದ ಮಾತುಕತೆಗೆ ಅಡ್ಡಿಯಾಗತ್ತೆ. ರಾಮ ಕೂಡ ಕೊಂಚ ಕೋಪಿಸ್ಕೊಂಡ ಲಕ್ಷ್ಮಣನ ಮೇಲೆ ಅನ್ನೋ ಉಲ್ಲೇಖ ಇದೆ. ಆದ್ರೆ ತಕ್ಷಣಕ್ಕೆ ಲಕ್ಷ್ಮಣ ರಾಮನನ್ನ ಭೇಟಿಯಾಗ್ಲಿಕ್ಕೆ ನೀಡ್ಲಿಲ್ಲ ಅನ್ನೋ ಕಾರಣಕ್ಕೆ ಲಕ್ಷ್ಮಣನಿಗೆ ಸಜೀವವಾಗಿ ಸ್ವರ್ಗಕ್ಕೆ ಹೋಗು ನೀನು ಅನ್ನೋ ಶಾಪವನ್ನ ದೂರ್ವಾಸ ಮುನಿಗಳು ನೀಡ್ತಾರೆ. ಒಂದ್ ಕಡೆ ಅಣ್ಣನಿಗೆ ನೀಡಿದ್ದ ವಚನ, ಮತ್ತೊಂದು ಕಡೆಯಲ್ಲಿ ಇಡೀ ಅಯೋಧ್ಯೆಯನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ. ಇದೆರಡೂ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ಲಕ್ಷ್ಮಣ ದೂರ್ವಾಸ ಮುನಿಗಳು ಕೊಟ್ಟ ಶಾಪದಂತೆ ಜಲಸಮಾಧಿ ಆಗ್ತಾನೆ ಅನ್ನೋದು ಪುರಾಣಗಳಲ್ಲಿ ಹೇಳಲಾಗಿರುವ ಕಥನ. ಜಲಸಮಾಧಿ ಆಗ್ಲಿಕ್ಕೆ ಲಕ್ಷ್ಮಣ ಆಯ್ಕೆ ಮಾಡ್ಕೊಂಡಿದ್ದು ಇದೇ ಜಾಗ. ನಾವೇನ್ ಗಮನಿಸ್ತಾ ಇದೀವಿ, ಸರಿಯೂ ದಂಡೆಯ ಈ ಒಂದು ಜಾಗ ಲಕ್ಷ್ಮಣ ಘಾಟ್. ಇಲ್ಲೇನೆ ಲಕ್ಷ್ಮಣ ಬಂದು ಜಲಸಮಾಧಿಯಾದ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಈ ಜಾಗವನ್ನ ಲಕ್ಷ್ಮಣ ಘಾಟ್ ಅಂತ ಹೇಳಿ ಕರೆಯಲಾಗತ್ತೆ. ಅನೇಕ ವರ್ಷಗಳಿಂದ ಈ ಪುರಾಣ ಕಥೆ ತಲತಲಾಂತರದಿಂದ ಒಬ್ಬರಾದ ನಂತರದಲ್ಲಿ ಒಬ್ಬರಿಗೆ ವರ್ಗಾವಣೆ ಆಗ್ತಾ ಇದ್ರೂ ಕೂಡ ಅಭಿವೃದ್ಧಿ ಅನ್ನೋದು ಈ ಘಾಟ್ನವರೆಗೂ ಕೂಡ ತಲುಪಿರಲಿಲ್ಲ. ಈಗ ನೂತನ ರಾಮ ಮಂದಿರ ನಿರ್ಮಾಣ ಆಗ್ತಿರೋ ಈ ಸಂದರ್ಭದಲ್ಲಿ ಲಕ್ಷ್ಮಣ ಘಾಟನ್ನ ಕೂಡ ಬರುವ ರಾಮ ಭಕ್ತರಿಗೆ ಮತ್ತಷ್ಟು ಹತ್ತಿರವಾಗಿಸುವ, ಮತ್ತಷ್ಟು ಪರಿಚಿತವಾಗಿಸುವ ಪ್ರಯಾಸವನ್ನ ಮಾಡಲಾಗ್ತಾ ಇದೆ. ಇದಿಷ್ಟು ಲಕ್ಷ್ಮಣ ಘಾಟ್ಗೆ ಸಂಬಂಧಪಟ್ಟ ವಿಶೇಷತೆಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.